ಮೊದಲನೇದಾಗಿ ಈ ನಾಡಿನ ಎಲ್ಲ ಸಮಸ್ತ ಜನಕ್ಕೆ ಕನಕದಾಸರ ಜಯಂತಿ ಶುಭಾಶಯಗಳು. ಸರ್, ಈಗ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಸರ್, ಆಪರೇಷನ್ ಕಮಲ 100 ಕೋಟಿ ಬೇಡಿಕೆ ಇಟ್ಟರು, 50 ಕೋಟಿ ಬೇಡಿಕೆ ಇಟ್ಟರು. ಸತ್ಯ ಹಿಂದಿಂದನೂ ಪ್ರೂವ್ ಆಗಿದೆ. ಇದು ಮೊದಲನೇ ಬಾರಿ ಅಲ್ಲ. ಆಪರೇಷನ್ ಕಮಲ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ಸು ಸೇರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ಸು ಮತ್ತು ಜನತಾದಳದವ್ರನ್ನ ಆಪರೇಷನ್ ಕಮಲ ಮಾಡತ್ತನೇ ಕರ್ಕೊಂಡೋಗಿದ್ದು. ಎಷ್ಟು ದುಡ್ಡು ಕೊಟ್ಟರೋ, ಚುನಾವಣೆಗೆ ಎಷ್ಟು ಹಾಕಿದ್ರೋ ನನಗೆ ಅದು ಲೆಕ್ಕ ನನಗೆ ಗೊತ್ತಿಲ್ಲ. ನಾನು ಯಾಕೆ ಅಂದರೆ ಅದರಲ್ಲಿ ಗೊತ್ತಿಲ್ಲದೆ ಇರೋದ್ರಿಂದ. ಬಟ್ ಆದರೆ ಆಪರೇಷನ್ ಕಮಲ ಹಣ ಖರ್ಚು ಮಾಡೋದಲ್ಲೇ ಚುನಾವಣೆ ಆಗಿಲ್ಲ, ಹಣ ಖರ್ಚು ಮಾಡೋದಲ್ಲೇ ಅವರೆಲ್ಲರೂ JDS ಇಂದ BJP ಇದು ಕಾಂಗ್ರೆಸ್ಸಿಂದ ಹೋಗಿಲ್ಲ. ಯಾರೋ ಒಬ್ಬಿಬ್ಬರು ಹೋಗಿರ್ಬೋದು, ಒಬ್ಬಿಬ್ಬರು ತಗೊಂಡಿರ್ಬೋದು. ಆದರೆ ಅದನ್ನೇ ಬಹುಶಃ ಅದರ ಜೊತೆಗೆ ಈ ಸರ್ಕಾರ ರಚನೆ ಆದ ತಕ್ಷಣ BJPಯವರು ಮತ್ತು ಜನತಾದಳದವರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ರು. ಯಾವ ಕಾರಣದಿಂದ ಹೇಳಿದ್ರು? ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ. ಕುಮಾರಸ್ವಾಮಿಯವರು 16 ಬಾರಿ ಹೇಳಿದ್ದಾರೆ, BJPಯ ಮುಖಂಡರು ಸಹ 16 ಬಾರಿ ಹೇಳಿದ್ದಾರೆ, ಈ ಸರ್ಕಾರನ ಈ ತಿಂಗಳು ತೆಗಿತೀವಿ, ಮುಂದಿನ ತಿಂಗಳು ತೆಗಿತೀವಿ, 6 ತಿಂಗಳು ತೆಗಿತೀವಿ, 3 ತಿಂಗಳು ತೆಗಿತೀವಿ ಅಂತ. ಈಗ ಮೊನ್ನೆ ಉಪಚುನಾವಣೆ ಭಾಳ ಪ್ರಧಾನವಾಗಿ ಕುಮಾರಸ್ವಾಮಿಯವರು ತಟ್ಟಿ ಹೇಳಿದ್ದಾರೆ ಈ ಸರ್ಕಾರ ಉಳಿಯಲ್ಲ. ಅದಕ್ಕಿಂತ ಸಾಕ್ಷಿ ಏನು ಬೇಕು ನಿಮಗೆ? ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲ. ಅವ್ರು ಎಷ್ಟು ದುಡ್ಡು ಕೊಡ್ತಾರೋ, ಯಾರ್ಯಾರಿಗೆ ಮಾತಾಡಿದಾರೋ ಸೆಕೆಂಡ್ರಿ, ಅದು ಒಂದು ದಿವಸ ಹೊರಗಡೆ ಬರುತ್ತೆ. ಬಟ್ ಆದರೆ ಸತ್ಯ ಅವರ ಬಾಯಿನಲ್ಲೇ ಬಂದಿದೆ. ಈಗ ಮೊದಲು ಎಷ್ಟು ಕೊಟ್ಟಿದ್ರು ಗೊತ್ತಿಲ್ಲ, ಈಗ ಅದು ಅಪ್ಗ್ರೇಡ್ ಆಗಿರುತ್ತೆ. ಈಗ ಚುನಾವಣೆಗಳು ಹಿಂದೆ ನಡೆದಂಗೆ ನಡೀತಾ ಇಲ್ವಲ್ಲ, ಅದರಿಂದ ಈಗ ಜಾಸ್ತಿ ಆಫರ್ ಕೊಟ್ಟಿರ್ಬೋದು. ಸರ್, ಹಗರಣದಿಂದ ಯಾರು ಸರ್ಕಾರ ಉಳಿತದ? ಇವ್ರ ಹಗರಣ ಇತ್ತು, ಉಳಿತಾ? ಮುಗಿಸಿದ್ರಲ್ವಾ? ನಮ್ಮ ಹಗರಣ ಏನೂ ಇಲ್ಲ. ನಾವು ಕೊಟ್ಟಿರೋದು ಈಗ ಹಗರಣ ಆಗಬೇಕು ಅಂತ ಅಂದರೆ ಏನಾದರೂ ಒಂದು ಪ್ರೂವ್ ಮಾಡಬೇಕಲ್ಲ. ನಮ್ದು ಇಲ್ಲಿವರೆಗೆ ಏನಾರು ಒಂದು ಪ್ರೂವ್ ಮಾಡಿದ್ದಾರೆ ಯಾವ್ದಾರ? ಈಗ ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾರೆ, DK ಶಿವಕುಮಾರ್ ಬಗ್ಗೆ ಹೇಳ್ತಾರೆ, ನನ್ನ ಬಗ್ಗೆ ಹೇಳ್ತಾರೆ, ಹಲವಾರು ಮಂತ್ರಿಗಳು. ಯಾವುದಾರ ಒಂದು ನಿರ್ದಿಷ್ಟವಾದಂಥ ಪ್ರಕರಣವನ್ನು ಮುಂದಿಟ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ? ಯಾವುದಾರ ಒಂದು ಪ್ರೂವ್ ಮಾಡಿದ್ದಾರೆ? ಅವರು 4-10 ಹಲವಾರು ನಾವು ಪ್ರೂವ್ ಮಾಡಿದಾಗ ಬಟ್ ಅವ್ರ ಸರ್ಕಾರ ಹೋಯ್ತಾ? ನಾವು ಪ್ರೂವ್ ಮಾಡಿದಾಗಲೇ ಸರ್ಕಾರ ತೆಗಿಯೋಕ್ಕಾಗಲಿಲ್ಲ. 118-20 ಇದ್ದಾಗಲೇ 12-13 ಇದ್ದಾಗಲೇ ತೆಗಿಯೋಕ್ಕಾಗಲಿಲ್ಲ. 136 ಜನ ಇಟ್ಕೊಂಡು ಅವ್ರು ತೆಗಿಯೋಕ್ಕಾಗುತ್ತಾ? ಅವರು ತೆಗಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಆಪರೇಷನ್ ಕಮಲದ ಮೂಲಕ. ಭ್ರಷ್ಟಾಚಾರ ಅಂತಲ್ಲ, ಭ್ರಷ್ಟಾಚಾರ ನಾವು ಮಾಡೋ ಸಂಸ್ಕೃತಿ ಇಲ್ಲ. ಕಾಂಗ್ರೆಸ್ಗೆ ಜನಪರ ಕಾರ್ಯಕ್ರಮಗಳು ಅಭಿವೃದ್ಧಿ ನಿಟ್ಟಿನಲ್ಲಿ ಹೋಗ್ತೀವಿ. ಸರ್, CM ಅವರು ಇತ್ತೀಚೆಗೆ ಅದನ್ನ ಹೇಳಿದ್ರು ಸರ್, 50 ಕೋಟಿ ಆಫರ್ನ ಮಾಡ್ತಾ ಇದ್ದಾರೆ. ಶಾಸಕರು ಕೂಡ ಇದನ್ನ ಪುನರುಚ್ಚಾರ ಮಾಡಿರುವಂಥದ್ದು ಸರ್, 100 ಕೋಟಿ ಆಫರ್ 50. ನಮ್ಮ ಶಾಸಕರ ಭಾಳಷ್ಟು ಜನನ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಆ ಕಾಂಟ್ಯಾಕ್ಟ್ ಯಾರೂ ಕಳೆದ 1 ವರ್ಷದಿಂದನೂ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ನಮ್ಮ ಶಾಸಕರು ಅವ್ರಿಗೆ ಮನ್ನಣೆ ಕೊಡ್ತಾ ಇಲ್ಲ. ಇದು ಪ್ರಾಬ್ಲಮ್. ಗೊತ್ತಿಲ್ಲ, ಯಾರಿಗೂ ಭಯ ಏನಿಲ್ಲ. ಆದರೆ ನಾನು ಇಂಥವ್ರನ್ನೇ ಭೇಟಿ ಮಾಡವ್ರೆ, ಇಂಥವ್ರನ್ನ ಇಷ್ಟು ಆಮಿಷ ಒಡ್ಡವ್ರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಬಟ್ ಆದರೆ ನಮ್ಮ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿರೋ ಸತ್ಯ, ನಮ್ಮ ಶಾಸಕರನ್ನ ಹಣದ ಆಶೆ ತೋರಿಸಿ ಪ್ರಯತ್ನ ಮಾಡ್ತಿರೋ ಸತ್ಯ. ನಮ್ಮ ಶಾಸಕರು ಯಾರು ಇದಕ್ಕೆ ಒಪ್ತಾ ಇಲ್ಲ. ಅದೇ ನಾನು ನಿಖರವಾಗಿ ಅಮೌಂಟ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಬಟ್ ಇವೆಲ್ಲ ನಡೀತಾ ಇರ್ತಕ್ಕಂಥ ಸತ್ಯ. ನಾನು ಆಡಿಯೋ ವಿಡಿಯೋ ಯಾರ ಹತ್ರ ಇದೆ ಅವ್ರು ಬಿಡುಗಡೆ ಮಾಡ್ತಾರೆ, ಅಲ್ಲಿವರೆಗೂ ಕಾಯೋಣ. ಸರಿ ಆಯಿತು. ಪಾಪ ಜೋಶಿಯರಿಗೆ ತಾಕತ್ತು ಜಾಸ್ತಿ ಇದೆ, ನಮಗೆ ತಾಕತ್ತು ಕಡಿಮೆ ಇದೆ.
ಅವರು ಏನು ಹೇಳವ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಹೇಳಿ ಬಿಡುಗಡೆನ ನಾವು ತಾಕತ್ತು ಕಡಿಮೆ ಇರೋರು ಆಮೇಲೆ ಬಿಡುಗಡೆ ಮಾಡ್ತೀವಿ. ಸಮಯ ಸಂದರ್ಭ ಬಂದಾಗ ಎಲ್ಲವೂ ಬಿಡುಗಡೆ ಆಗುತ್ತೆ. ಅವರೇನು ಹೇಳಿದ್ದಾರೆ ಕಳೆದ 1.5 ವರ್ಷ ಹೇಳಿದರೆಲ್ಲ ಬಿಡುಗಡೆ ಮಾಡೋಕ್ಕೆ ಹೇಳಿ, ಆಮೇಲೆ ನಾವು ಬಿಡುಗಡೆ ಮಾಡ್ತೀವಿ. 40% ಕಮಿಷನ್ ಆರೋಪ ಮಾಡಿದ್ಕೇ ಅವರು ತಲೆದಂಡ ಆಗಿರೋದು. ಜನ ತೀರ್ಮಾನ ತಗೊಂಡ್ರೆ ಸರ್ಕಾರ ತೆಗಿಯೋಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ, ತಲೆದಂಡ ಆಗಿರೋದು. ಸೊ ನಾವು ಅವರ ಈಗ ಈ ಚುನಾವಣೆಯಲ್ಲಿ ಏನು ಖರ್ಚಾಗಿದೆ ಚನ್ನಪಟ್ಟಣದ ಗೊತ್ತಾ? ಶಿಗ್ಗಾವಿನಲ್ಲಿ ಏನು ಖರ್ಚಾಗಿದೆ ಗೊತ್ತಾ? ಅಲ್ಲಿ ಇದ್ಯಾವುದು ಇನ್ನೊಂದು ಸೊಂಡೂರಲ್ಲೇ, ಅದನ್ನೆಲ್ಲ ತಗೊಳ್ಳಿ, ನೀವು ಮಾಡಿ ಸ್ಟೋರಿಯ ಗೊತ್ತಾಗುತ್ತೆ ಏನಾಗಿದೆ ಕೇಳಿ ಅವ್ರನ್ನೇ ಖರ್ಚು ಮಾಡಿದವ್ರನ್ನ. ಇಲ್ಲಿ ಜನತಾ ದಳದವರು ಅಲ್ಲಿ BJP ಅವರು, ನಾವು ಅವ್ರ ಜೊತೆ ಓಡೋಕ್ಕಾಗಲಿಲ್ಲ. ಜನ ನಮ್ಮನ್ನು ಕೈ ಹಿಡಿಬೇಕು ಅಂತ ರಿಕ್ವೆಸ್ಟ್ ಮಾಡಿಬಿಟ್ಟಿದ್ವಿ. ಕೊನೆಗೆ ನಮ್ಮ ಹತ್ರ ಇಲ್ಲಪ್ಪ, ದಯವಿಟ್ಟು ಸಹಾಯ ಮಾಡಿ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಕೆಲಸ ಮಾಡ್ತೀವಿ, ನಮ್ಮ ಕೈಲಿ ಅವರ ಸ್ಪೀಡಲ್ಲಿ ನಾವು ಹೋಗೋಕ್ಕಾಗಲ್ಲ ಅಂತ ಜನರ ಹತ್ರ ಹೋಗಿದ್ದು. ಹಾಂ, 100% ರಿಸಲ್ಟೇ ಸಿಗುತ್ತೆ. ಹಾಂ, ದುಡ್ಡಲ್ಲಿ ಫೈಟ್ ಮಾಡೋಕ್ಕೆ ಆಗಲಿಲ್ಲ ನಮಗೆ. ಈ ದೇಶದಲ್ಲಿ ಅವ್ರಿಗೆ ಬೇರೆ ಟೈಮ್ನಲ್ಲಿ ಹಣ ಸಿಕ್ತೋ ಇಲ್ವೋ ಗೊತ್ತಿಲ್ಲ ಫೈಲ್ ಮೇಲೆ. ಈ ಚುನಾವಣೆಯಲ್ಲಿ ಎಲ್ರಿಗೂ ನನ್ನ ಮಗನ ಚುನಾವಣೆ, ನನ್ನ ಮಗನ ಚುನಾವಣೆ ಈಸಿ ಅಲ್ವಾ? ಗಿಫ್ಟು ಚುನಾವಣೆ ಆಧಾರದ ಮೇಲೆ ನಡೆದಿದೆ, ದುಡ್ಡಿನ ಆಧಾರದ ಮೇಲೆ ಚುನಾವಣೆ ನಡೆದಿದೆ ಅಂತೇಳ. ದುಡ್ಡು ಖರ್ಚು ಮಾಡಿದ ತಕ್ಷಣಕ್ಕೆ ಜನ ಓಟ್ ಕೊಡಬೇಕು ಅಂತೇನಿಲ್ಲ. ಈಗ ಸುಮಲತನ ಎಲೆಕ್ಷನ್ನು, ನಿಖಿಲ್ ಎಲೆಕ್ಷನ್ ಮಂಡ್ಯದಲ್ಲಿ ನಡೀತು. ನೀವೇ ಹೇಳಿದ್ರಿ ನನಗೆ ಖಾಸಗಿ ಆಗಿ, ನಮ್ಮೆಲ್ಲ ಪತ್ರಿಕೆ ಇದ್ದೀವಿ, ಏನು ಸರ್ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾವ್ರಿ ಅಂತ. ಗೊತ್ತಿಲ್ಲ ಕಣ್ರಪ್ಪ ಅಂತ ಅಂದೆ. ಸೊ ದುಡ್ಡು ಮೇಲೆ ನಡೀತಾ? ಹಾಂ, ಇನ್ಯಾವ ದುಡ್ಡು ಮಾಡ್ತಾರೆ? ಇನ್ಯಾವುದ್ರಲ್ಲಿ ಮಾಡ್ತಾರೆ? ಇನ್ಯಾವುದ್ರಲ್ಲಿ ಮಾಡ್ತಾರೆ? ಯಾವುದು? ಅದು ಅವ್ರ ವಿಚಾರ, ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಕಂಪ್ನಿಗಳ ಮೂಲಕ ಸಾವಿರಾರು ಕೋಟಿಯನ್ನು ಮಾನ್ಯ ಕುಮಾರಸ್ವಾಮಿಯವರು ಈ ಎಲೆಕ್ಷನನ್ನು ಮತ್ತು ಮಹಾರಾಷ್ಟ್ರ ಅವೆಲ್ಲ ಎಲೆಕ್ಷನ್ನ ಮುಂದಿಟ್ಕೊಂಡು ಕಲೆಕ್ಟ್ ಮಾಡಿರೋ ಸತ್ಯ. ಮೊದಲೇ ಯಾಕೆ ಮಾಡಿದ್ರು? ಕೆಸರಲ್ಲಿರೋರು ಅವರ ನಾವ ಅಥವಾ ಎಂತ ಕೊಳಚೆ ಎಂತ ಹೇಳಿದ್ರೆ ಕೊಳಚೆ ಅಂತ ಹಿಟ್ ಆ್ಯಂಡ್ ರನ್ ಅಂತ ಯಾಕೆ ಕರೆಯೋದು? ಕುಮಾರಸ್ವಾಮಿ ಅವ್ರನ್ನ ಹಿಟ್ ಆ್ಯಂಡ್ ರನ್ ಅಂತ ಯಾಕೆ ಕರೆಯೋದು? ಮುಗ್ದೋದ್ಮೇಲೆ ಯಾಕೆ ಮಾತಾಡಬೇಕಾಯ್ತು? ಈಗ ನಾವು ಅವ್ರ ಜೊತೆಲಿದ್ದೋ, ನಾವು ಹೊರಗಡೆ ಬಂದಾಯಿತು. ಹಂಗಾರೆ ಇವ್ರು ಹೊರಗಡೆ ಬಂದಿಲ್ವಾ? ಹೆಗಡೆಯರಿಂದ ಇವರು ಜಯೇಶ್ ಪಟೇಲಿಂದ ಹೊರಗಡೆ ಬಂದಿಲ್ವಾ? ಬೊಮ್ಮಾಯಿಂದ ಹೊರಗಡೆ ಬಂದಿಲ್ವಾ? ಇವ್ರಿಗೆ ಮಾತ್ರ ಇತಿಹಾಸ ಇದೆ, ಬೇರೆಯವ್ರಿಗೆಲ್ಲ ಇತಿಹಾಸ ಇಲ್ವಾ? ಇವರು ಹಂಗಂದಮೇಲೆ ಇದು ಡೆಮಾಕ್ರಸಿನಲ್ಲಿ ಸಹಜವಾದ್ದು. ಒಬ್ರಿಗೊಬ್ರಿಗೆ ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಪಕ್ಷ ಬಿಡೋದು ಅಥವಾ ದೂರ ಹೋಗೋದು, ಇದು ಹೋಗೋದು ಸಹಜವಾದ್ದು. ರಾಜಕಾರಣ ಅವ್ರ ರಾಜಕಾರಣ ಮಾಡಲಿ ಅಂತ ಇರಬೇಕಾಗಿತ್ತು. ಬಾಯಿಗೆ ಬಂದಂಗೆ ಮಾತಾಡಿದ್ಮೇಲೆ ನಾವೇನು ಮಾಡಬೇಕು? ನಾವು ಅವರಂಗೆ ಬಾಯಿಗೆ ಬಂದಂಗೆ ರೋಡಲ್ಲಿ ಮಾತಾಡಲ್ಲ. ನನ್ನ ಜನ ಕೇಳ್ತಾರೆ, ಏನಣ್ಣ ಅವರೇನೋ ಹಂಗೆ, ನೀವು ಯಾಕಣ್ಣ ಬಾಯಲ್ಲಿ ಹಿಂಗೆ ಮಾತಾಡ್ತೀರ ಅಂತ. ನನಗೆ ಒಂದು ಸ್ವಲ್ಪ ನನ್ನ ಜನಕ್ಕೆ ಅಕೌಂಟಬಿಲಿಟಿ ಇದೆ ಅಂತ ಅವತ್ತು ಹೇಳಿದ್ದೀನಿ. ಅದಕ್ಕೋಸ್ಕರ ನಾನು ಪಬ್ಲಿಕ್ನಲ್ಲಿ ಮಾತಾಡಲ್ಲ. ಅಸೆಂಬ್ಲಿಲಿ ಮಾತಾಡಿದ್ದೆ, ಮತ್ತೀಗ ಅಸೆಂಬ್ಲಿಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಅದರಿಂದ ನಿಮ್ಮ ಪಬ್ಲಿಕ್ TV ಅವರು ಅವತ್ತು TV 18 ಅವ್ರು ಬಂದಾಗ ನನಗೆ ಅವ್ರಿಗೆ ಹೇಳಿದೆ, ನೀವೇ ಫಿಕ್ಸ್ ಮಾಡ್ರಪ್ಪ, ಬರ್ತೀನಿ ನಾವು 5 ಜನ ಕರ್ಕೊಂಡು ಅಂತ. ಅವರು ಇದು ಮಾತಾಡಿದ ಮೇಲೆ, ನಾವು ಕೊಳಚೆ ಅಂತ ಮಾತಾಡಿದ ಮೇಲೆ ಅವ್ರು ನಿಜವಾಗ್ಲೂ ಸ್ವಾಭಿಮಾನ ಇದ್ದರೆ ಬರಬೇಕು. ಅದು ಬಿಟ್ಟು ನಾನು ಮುಗಿದೋಯ್ತು ಅನ್ನಂಗಿದ್ರೆ ಇನ್ನೊಂದು ದಿವಸ ಮಾತಾಡಬಾರ್ದು ಆ ಥರದ್ದೆಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಮಾತಾಡ್ಬೇಕಾದ್ರೆ ಇಡ್ತಾ ಇರಬೇಕು. ಬಾಯಿಗೆ ಏನು ಬರ್ತದೆ ಅದನ್ನೇ ಮಾತಾಡೋದು. ಈಗ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಒಬ್ಬರು ನಿಲ್ಲಿಸ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಸೋದು ದೊಡ್ಡ ವಿಚಾರ ಅಲ್ಲ. ನಮ್ಗೆ ಅದೆಲ್ಲ ಇಷ್ಟ ಇಲ್ಲ, ಮಾತಾಡಬಾರ್ದು. ಅವ್ರನ್ನ ಕೇಳ್ಬಿಟ್ರೆ ಒಳ್ಳೇದಪ್ಪ. BPL ಕಾರ್ಡ್ ರದ್ದೇ ಮಾಡಲ್ಲ. ಏನಾದ್ರೂ ಈ ಆಧಾರ್ ಕಾರ್ಡಲ್ಲಿ ಲಿಂಕ್ ಬಂದು ಅವ್ರ ಮನೇಲಿ ಯಾರು ಎಂಪ್ಲಾಯ್ಮೆಂಟ್ ಇದ್ದರೆ, ಇನ್ಕಮ್ ಟ್ಯಾಕ್ಸ್ ಇದ್ದರೆ ಅದು ಹೋಗುತ್ತಷ್ಟೇ, ರದ್ದು ಮಾಡಲ್ಲ.